ಯುಪಿಎ ಸರ್ಕಾರ ಜಾರಿಗೆ ತಂದಿರುವ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಬಿ ರಾಮ್ಜಿ ಎಂದು ಮರುನಾಮಕರಣ ಮಾಡಿರುವ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಕಡಬದಲ್ಲಿ ಫೆಬ್ರವರಿ 7ರಂದು ಬೃಹತ್ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಪಿಕೆ ಅವರು ಹೇಳಿದರು. ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯೋಜನೆಯ ಹೆಸರನ್ನ ಬದಲಾಯಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿರುವ ಕೇಂದ್ರ ಸರ್ಕಾರ ಯೋಜನೆಯ ಹೆಸರನ್ನ ಹಿಂದಿನಂತೆ ಮುಂದುವರಿಸಬೇಕೆಂದು ಆಗ್ರಹಿಸಿ ನಡೆಯುವ ಪ್ರತಿಭಟನೆ ಮರ್ದಾಳ ವೃತ್ತದಿಂದ ಪಾದಯಾತ್ರೆಯಲ್ಲಿ ಬಂದು ಕಡಬ ತಹಶೀಲ್ದಾರ್ ಕಚೇರಿ ಎದುರು ಸೇರಿ ಮನವಿ ಸಲ್ಲಿಸಲಾಗುವುದು ಎಂದರು. ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಉಷಾ ಅಂಚನ್ ಹಾಗೂ ಕಡಬ ಬ್ಲಾಕ್ ಸಮಿತಿಯ ಮಾಧ್ಯಮ ವಕ್ತಾರ ಗಂಗಾಧರ್ ಶೆಟ್ಟಿಯವರು ಮಾತನಾಡಿ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿದ್ರು. ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಲ್ಲಿ ಹೋರಾಟವನ್ನ ಮಾಡಿ ಆ ಒಂದು ಅಹಿಂಸಾ ತತ್ವದ ಮೂಲಕ ಹೋರಾಟವನ್ನ ಮಾಡಿ ಇವತ್ತು ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಇವತ್ತು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಅಂದುಕೊಂಡಿದ್ದಂತಹ ಆ ಒಂದು ಮಹಾತ್ಮನ ಹೆಸರಲ್ಲಿ ಎಲ್ಲ ಬಡವರಿಗೆ ಮತ್ತೆ ಜನಸಾಮಾನ್ಯರಿಗೆ ಆ ಒಂದು ಯೋಜನೆಯ ಮೂಲಕ ಬಡ ಕೂಲಿ ಕಾರ್ಮಿಕರಿಗೆ ಕೂಡ ಆ ಒಂದು ಸವಲತ್ತೇನಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಸವಲತ್ತುಗಳನ್ನು ತಲುಪಿಸುವಂತಹ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಅದನ್ನ ಮರು ನಾಮಕರಣವನ್ನು ಮಾಡಿ ಆ ಯೋಜನೆಯ ಒಂದು ಕೆಲವೊಂದು ರೂಪರೇಷೆಗಳನ್ನು ಬದಲಾಯಿಸಿಕೊಂಡು ಮುಂಚೆ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಖಾತರಿಯ ಕೂಲಿ ವೆಚ್ಚವನ್ನು 100ಕ್ಕೆ 100 ಭರಿಸುವಂತಹ ಒಂದು ವ್ಯವಸ್ಥೆಯಲ್ಲಿತ್ತು. ಆದರೆ ಇವತ್ತು ಅದನ್ನು ಬದಲಾವಣೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಹೊರೆಯನ್ನು ತಂದು 60% ಕೇಂದ್ರ ಸರ್ಕಾರ ಮತ್ತೆ 40% ರಾಜ್ಯ ಸರ್ಕಾರ ಭರಿಸಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ. ಇದರಿಂದ ಖಂಡಿತವಾಗಿಯೂ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ಇವತ್ತು ದೇಶದ ನಮ್ಮ ಜನತೆಗೆಲ್ಲ ಗೊತ್ತಿದೆ. ಕನಸನ್ನು ಕಂಡಂತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಾವ ಉದ್ದೇಶಕ್ಕೆ ಅವರು ಪರಿವರ್ತನೆ ಮಾಡಿದ್ದಾರೆ ಎಂಬುದಕ್ಕೆ ಒಂದು ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಭಾರತ ಇದೆರಡು ಅವಿನಾಭಾವ ಸಂಬಂಧ ಹೊಂದಿದಂತಹ ಈ ದೇಶ. ಇಂತಹ ಮಹಾತ್ಮರ ಹೆಸರನ್ನು ತೆಗೆದದ್ದು ಇಡೀ ಸಮಾಜ, ನಮ್ಮ ದೇಶವೇ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸುವಂತಹ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ. ಇದಕ್ಕೆ ನಮ್ಮ ದೇಶವ್ಯಾಪಿ ನಾವು ಪಾದಯಾತ್ರೆಯ ಮೂಲಕ ಇದಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಪಂಚಾಯಿತಿಗಳಲ್ಲೂ ಇದಕ್ಕೆ ಒಂದು ಪ್ರತಿಭಟನೆ ನಡೀತಾ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪುನಃ ಮರುನಾಮಕರಣಗೊಳಿಸಲಿದ್ದಾರೆ. ಈ ಪ್ರತಿಭಟನೆ ನಮ್ಮ ದೇಶದಲ್ಲಿ ಉಗ್ರ ವ್ಯಾಪಿಯಾಗಿ ಹೋರಾಟ ಮುಂದುವರಿಸಿದೆ ಎಂಬ ಮಾತನ್ನು ಹೇಳುತ್ತಾ ಈ ಉದ್ಯೋಗ ಖಾತ್ರಿ ಇವತ್ತಿನ ಈ ಕೇಂದ್ರ ಸರ್ಕಾರವು ಯೋಜನೆ ನಮ್ಮದೇ, ಹೆಸರನ್ನು ಬದಲಾಯಿಸಿ ಅವರ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಬಡವರಿಗೆ ಯೋಜನೆಗಳನ್ನು ಕೊಡ್ಬೇಕು ಅಂತ ಇದ್ರೆ ಅವರದೇ ಆದಂತಹ ಹೊಸ ಯೋಜನೆಗಳನ್ನು ರೂಪಿಸಬಹುದಿತ್ತು. ಅದರ ಬದಲಾಗಿ ನಾವು ತಂದ ಯೋಜನೆಗಳಿಗೆ 100 ಇದ್ದದನ್ನು ಒಂದು 5 ದಿನ ಜಾಸ್ತಿ ಮಾಡಿ, ಅದೇ ರೀತಿ ಕೂಲಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಅವರದೇ ಯೋಜನೆಯಾಗಿ ಜನರಿಗೆ ತೋರ್ಪಡಿಸ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದರಲ್ಲಿ ಸಹ ನಮ್ಮ ಗಾಂಧೀಜಿಯವರು ಏನು ಅಂತ ಹೇಳಿದ್ರೆ ಇಡೀ ಗ್ರಾಮದ ಅಭಿವೃದ್ಧಿ ಆಗ್ಬೇಕು ಅಂತ ಕನಸು ಕಂಡವರು ನಮ್ಮ ಗಾಂಧೀಜಿಯವರು. ಅಹಿಂಸಾ ತತ್ವದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಭಾರತ ದೇಶವನ್ನು ಒಂದು ಭವ್ಯ ಭಾರತದ ಕನಸನ್ನು ಕೂಡ ಕಂಡಂತಹ ಗಾಂಧೀಜಿಯವರ ಹೆಸರನ್ನು ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ, ಅದೇ ರೀತಿ ಸೋನಿಯಾ ಗಾಂಧಿ ಅವರು ಕೂಡ ಆಗಿನ ಯುಪಿಎ ಸರ್ಕಾರ ಇಟ್ಟಿತ್ತು. ಆದ್ರೆ ಯಾವ ದುರುದ್ದೇಶದಿಂದ ಈ ಮಹಾತ್ಮ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಪಿ ವರ್ಗೀಸ್, ಕಡಬ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಎಂ ಹನೀಫ್, ಕಡಬ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶರೀಫ್ ಎಎಸ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ನಾಯ್ಕ್ ಮೇಲಿನಮನೆ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಫೈಜಲ್ ಕಡಪ, ಉಪಾಧ್ಯಕ್ಷ ಸತೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.